ಮೈಸೂರು ದಸರಾ ಮಾದರಿ ನೋಡಪ್ಪ, ಇಂದಿರಾ ಗಾಂಧಿ ಆಪರ್ಚುನಿಟಿ ಬರುವುದಿಲ್ಲ, ನೀವು ಆಪರ್ಚುನಿಟಿನ ಹುಡುಕೊಂಡು ಹೋಗಬೇಕು ಅಂತ ಇಂದಿರಾ ಗಾಂಧಿ ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರು ನುಡಿಮುತ್ತನ್ನು ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಅವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ, ಅನುವಾದ ಮಾಡಿ ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ. ಇದು ನಮ್ಮ ರಾಜ್ಯಕ್ಕೆ ಬಂದಂಥ ಒಂದು ದೊಡ್ಡ ಇತಿಹಾಸ. ದೇಶಪಾಂಡೆ ಅವರು, ಗಂಗಾಧರ್ ದೇಶಪಾಂಡೆ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು, ACC ಅಧ್ಯಕ್ಷರಾಗಿದ್ದರು, ಜನರಲ್ ಸೆಕ್ರೆಟರಿ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ದೇಶಪಾಂಡೆ ಅವರು ಇಬ್ಬರೇ ಜನರಲ್ ಸೆಕ್ರೆಟರಿ, ACC ಜನರಲ್ ಸೆಕ್ರೆಟರಿ ಇಬ್ಬರೇ. ಆಗ ದೇಶಪಾಂಡೆ ಅವರು ಇಲ್ಲಿಗೆ ಕರ್ಕೊಂಡು ಬಂದು ACC ಇಲ್ಲಿ ಮಾಡಬೇಕು ಅಂತೇಳಿ ಮಾಡ್ತಾರೆ. ಸೊ ಅದಕ್ಕೆ ಕುಡಿಯೋ ನೀರಿಗೆಲ್ಲ ಬಾವಿ ತೆಗೆದಿದ್ದೆಲ್ಲ ನೀವು ನೆಕ್ಸ್ಟ್ ಹೋಗಿ ಭೇಟಿ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ 100 ವರ್ಷದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಅಂದು ಗಾಂಧಿ ಇಂದು ಖರ್ಗೆ, ಅದೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಕೂತಿದ್ದಾರೆ. ನಮ್ಮ ರಾಜ್ಯದ ಇವರು ನಮ್ಮ ಮೊನ್ನೆ ತಾನೇ ಅವರ ಇದ್ದಂಥ ಮನೆ ಕೂಡ ಸರ್ಕಾರ ಖರೀದಿ ಮಾಡಿದ್ರು, ಅವರು ಕೂಡ ಇದ್ದಾರೆ. ಇಂದಿರಾ ಗಾಂಧಿಯವರು ಇದ್ದಾರೆ, ರಾಜೀವ್ ಗಾಂಧಿಯವರು ಇದ್ದಾರೆ, ಸೋನಿಯಾ ಗಾಂಧಿಯವರು ಇದ್ದಾರೆ, ರಾಹುಲ್ ಗಾಂಧಿಯವರು ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಅವರು ಇದ್ದಾರೆ, ನರಸಿಂಹರಾಯರು ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿನ ತೆಗೆದುಕೊಂಡರು. ಪುಣ್ಯಕ್ಕೆ ನಮ್ಮ ರಾಜ್ಯದಿಂದ ಇವತ್ತು ಅವ್ರಿಗೆ ಸಿಕ್ಕಿದೆ. ಸೊ ಅದಕ್ಕೆ ಇಲ್ಲೇ ನಾವು ಇದನ್ನು ನಡೀತು. ಸಬರ್ಮತಿ ಆಶ್ರಮದ ಹತ್ರ ಮಾಡಬೇಕಾ, ಗುಜರಾತ್ ಮಾಡಬೇಕಾ, ಬೇರೆ ಕಡೆ ಅಂತ. ಕೊನೆಗೆ ನಮ್ಮ ACC ಅವರಿಗೆ ಪ್ರಸ್ತಾವನೆಯನ್ನು ನಾನು ಸಲ್ಲಿಸಿದೆ, ಅವರು ಒಪ್ಕೊಂಡ್ರು. 2ನೇ ತಾರೀಕು, ಅಕ್ಟೋಬರ್ 2ನೇ ತಾರೀಕು ನಾವು ಗಾಂಧಿ ಭವನಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಸರ್ಕಾರದ ಪರವಾಗಿ ನಾವು ನಡಿಗೆ ನಡೆಸ್ತೇವೆ. ಗಾಂಧಿ ನಡಿಗೆ, ಗಾಂಧಿ ಸ್ಟ್ಯಾಚ್ಯೂಯಿಂದ ಭಾರತ್ ಜೋಡೋ ಭವನವರೆಗೂ ಒಂದು ಕಾರ್ಯಕ್ರಮ ನಡೆಸ್ತೇವೆ. ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಸರ್ಕಾರ ಕೂಡ ಸುಮಾರು 100ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸರ್ಕಾರಿ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುಗಡೆ ಮಾಡೋಂಥ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಒಂದು ಐತಿಹಾಸಿಕವಾದಂಥ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಡೀತಿದೆ. ಇಲ್ಲೆಲ್ಲ ಸೀನಿಯರ್ ಲೀಡರ್ಸು, ರಾಜ್ಯದ ಎಲ್ಲ PCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಬರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗೆ ಒಂದು ದೊಡ್ಡ ಸಮಾವೇಶ ನಡೀತಿದೆ. ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಪಂಚಾಯತಿ ಮೆಂಬರ್ಗಳು, ಸೊಸೈಟಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಮ್ಮ ಲೀಡರ್ಗಳು, MLAಗಳು ಎಲ್ಲ ಬರ್ತಾರೆ. 150 ಜನ MP ಗಳು ಬರ್ತಾರೆ. ಇಡೀ ದೇಶದ ಉದ್ದಗಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ MP ಗಳು ಬರ್ತಾರೆ. ಅದಾದ ಮೇಲೆ ಈ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇದೆ ಸುವರ್ಣಸೌಧದಲ್ಲಿ, ಕೂಡ ಉದ್ಘಾಟನೆ ಇದೆ. ಅದಕ್ಕೆ ಆಲ್ ಪಾರ್ಟಿ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿಯ ಕೂಡ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿ MP ಗಳಿಗೂ ಇನ್ವೈಟ್ ಮಾಡ್ತೀವಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತೀವಿ, MLCಗಳಿಗೂ ಇನ್ವೈಟ್ ಮಾಡ್ತೀವಿ. ಅದು ಸ್ಪೀಕರ್ ಅವರು ಸುಬಧದಲ್ಲಿ, ಇವರು ಕೌನ್ಸಿಲ್ ಚೇರ್ಮನ್ ಸುಬಧದಲ್ಲಿ ಅದು ಉದ್ಘಾಟನಾ ಸಮಾರಂಭ ನಡೀತದೆ. ಗಾಂಧಿ ಸ್ಟ್ಯಾಚ್ಯೂನ ಮಾಡ್ತದೆ. ಇಷ್ಟು ಸದ್ಯಕ್ಕೆ ಕಾರ್ಯಕ್ರಮ ತಮಗೆ ನಾನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಮಿಕ್ಕಿದವ್ರು ಬರ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರುಗಳ ಜನರಲ್ ಸೆಕ್ರೆಟರಿಗಳಿಗೆ ಬರ್ತಾ ಇದ್ದಾರೆ. ಬಂದ ಮೇಲೆ ಇದನ್ನೆಲ್ಲ ಸ್ಪಾಟ್ಗಳನ್ನೆಲ್ಲ ನೋಡ್ತಾರೆ. ಅದಾದಮೇಲೆ ಇನ್ನು ಏನೇನು ಬೇರೆ ಕಾರ್ಯಕ್ರಮ ಅನ್ನೋದು ನಿಮಗೆ ತಿಳಿಸ್ತೀವಿ. ಅದಾದಮೇಲೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಂಥ ಅತಿಥಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.